ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವತ್ತು ನಾವು ಹಲಗೂರಿಂದ ಮುಂದೆ ಮುತ್ತತ್ತಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಮುತ್ತತ್ತಿ ವಾತಾವರಣ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಮಳೆ ಎಲ್ಲ ಊದು ಎಲ್ಲ ಗಿಡ ಮರ ಎಲ್ಲ ಹಸ್ರಕ್ಕೆ ಸಕ್ಕತ್ತಾಗಿದೆ ನೋಡೋಕೆ ಮಾತ್ರ. ರಜೆ ಇದ್ದಾಗ ಹೋಗಿ ಬನ್ನಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಟೈಮ್ ಪಾಸು ಮತ್ತು ಮೈಂಡ್ ಫ್ರೆಶ್ ಆಗುತ್ತೆ. ಏನೇ ಟೆನ್ಷನ್ ಇರಲಿ, ಏನೇ ಬ್ಯುಸಿ ಇದ್ರೂ, ಯಾವುದೇ ಕೆಲಸದ ಬ್ಯುಸಿ ಇದ್ದರೂ ಒಂದಿನ ಈ ಥರ ಹೊರಗಡೆ ಹೋಗಿ ಸುತ್ತಾಡ್ಕೊ ಬರೋದ್ರಿಂದ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಮಾತ್ರ ನಾನು ಹೇಳ್ತೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ವಾತಾವರಣ ನೋಡೋದಕ್ಕೆ ಮಾತ್ರ. ಹೋಗಿ ಬರ್ಬೋದು ಫ್ರೆಂಡ್ಸ್ ಆರಾಮಾಗೆ. ಗಾಡಿಲಾದರೂ ಹೋಗ್ಬೋದು, ಕಾರಲ್ಲಾದರೂ ಹೋಗ್ಬೋದು, ಆದರೆ ನಡ್ಕೊಂಡು ಮಾತ್ರ ಆಗೋಲ್ಲ. ಹೋಗಿ ಬನ್ನಿ ಫ್ರೆಂಡ್ಸ್. ನಾನಂತೂ ಈ ಹಸಿರು ಗಿಡ, ಬೆಟ್ಟ, ಮರ ಎಲ್ಲ ನೋಡಿ ಬರೀ ವೀಡಿಯೋ ಮಾಡೋದೇ ಆಗೋಯ್ತು ಫ್ರೆಂಡ್ಸ್ ಅಷ್ಟೊತ್ತಿಂದನೂ. ಮತ್ತು ಅಲ್ಲಲ್ಲಿ ಪ್ರಾಣಿಗಳು ಸಿಗ್ತವೆ ಫ್ರೆಂಡ್ಸ್. ಜಿಂಕೆಗಳು ಜಾಸ್ತಿ, ಕೋತಿಗಳೇ ಇರೋದಲ್ಲಿ. ಜಿಂಕೆಗಳು, ಕೋತಿಗಳು. ಮತ್ತು ಬಾಳೆಹಣ್ಣು ತಗೊಂಡೋಗಿದ್ದೋ ಫ್ರೆಂಡ್ಸ್. ನಾವೆಲ್ಲ ಸ್ವಲ್ಪ ಇರ್ತೇವೆ ಅಂದರೆ ದಾರಿಲೂ ಕೋತಿಗಳಿದೆ. ಜಿಂಕೆಗೆ ಹಾಕೋಕೆ ಅಂದ್ಬಿಟ್ಟು ಒಂದು ಬಾಳೆಹಣ್ಣು ತಗೋದ್ರು, ಅದನ್ನು ಕೊಡೋಕೆ ಬಿಡಲಿಲ್ಲ, ತಾನೇ ಕಿತ್ಕೊಬಿಡ್ತು ಕೋತಿ. ಆಮೇಲೆ ನೋಡಿ ಫ್ರೆಂಡ್ಸ್, ಏನಾದರೂ ಕೊಡ್ತಾರೆ ಅಂತ ಹತ್ರಕ್ಕೆ ಬರ್ತವೆ ಜಿಂಕೆಗಳೂ. ಫಸ್ಟೆಲ್ಲ ಜಿಂಕೆಗಳು ಬರ್ತಾನೆ ಇರಲಿಲ್ಲ, ಓಡ್ತಾ ಇದ್ದು. ಮತ್ತು ಇದು ಯಾವ ಥರ ಕೋತಿನೋ ಇಲ್ಲ, ಕೋತಿ ಇತ್ತು. ಇದನ್ನು ಒಂದು ವಿಡಿಯೋ ಮಾಡೋಣ ಅಂತ ಮಾಡಿದೆ. ಪ್ರಾಣಿಗಳಿದ್ದಾವೆ ಫ್ರೆಂಡ್ಸ್ ಮಾತ್ರ. ಅಲ್ಲಲ್ಲೇ ಬೋರ್ಡ್ ಹಾಕಿರ್ತಾರೆ, ಪ್ರಾಣಿಗಳಿವೆ ಹುಷಾರಾಗಿ ಹೋಗಿ ಅಂತ. ನೀರು ಮಾತ್ರ ಫುಲ್ಲು ತುಂಬಿ ಏನು ಸಕ್ಕತ್ತಾಗಿದೆ ಅಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಒಂದು ಸತಿ ಹೋಗಿ, ಚೆನ್ನಾಗಿರುತ್ತೆ. ಅಂದರೆ ಸುಳಿಗಳಿದೆ, ಮೊಸಳೆ ಇದ್ದಾವೆ ಅಂತ ಹೇಳ್ತಾರೆ. ನಾವಂತೂ ಸ್ನಾನ ಮಾಡಿಲ್ಲ, ಅಲ್ಲೋಗಿಲ್ಲ. ನೀರೊಳಗಡೆ ಇಳಿದ್ಬಿಟ್ಟು ಒಂದು ವೀಡಿಯೋ ಬಂದಿದ್ವು ಅಷ್ಟೇ. ಲಾಸ್ಟಲ್ಲಿ ಐತೆ ವೀಡಿಯೋ. ಮತ್ತು ಹಸುಗಳು ನೋಡಿ ಫ್ರೆಂಡ್ಸ್, ಎಲ್ಲದಕ್ಕೂ ಒಂದಕ್ಕೂ ದಾರ ಕಟ್ಟಿಲ್ಲ, ಬಿಟ್ಬಿಟ್ಟವ್ರೆ. ದೇವಸ್ಥಾನಕ್ಕೆ ಹೋದ್ವು, ದರ್ಶನ ಮಾಡ್ಕೊಂಡ್ವು, ಪೂಜೆ ಎಲ್ಲ ಮಾಡಿಸ್ಕೊಂಡು ನಾವು ಮನೆ ಕಡೆ ಬಂದ್ವು ಫ್ರೆಂಡ್ಸ್. ದೇವ್ರ ಒಳಗಡೆ ಇವರೆಲ್ಲ ಹರಕೆ ಗಿರಕೆ ಮಾಡ್ಕೊಂಡಿರೋರೇನೋ. ಆಂಜನೇಯನ ವಿಗ್ರಹ ಇವೆಲ್ಲ ತಂದು ಕೊಡ್ತಾರೆ ಅನಿಸುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ನಮ್ಮ ಮುತ್ತೈದರಾಯ ರೆಡಿ ಮಾಡಿದ್ದು. ಈ ಥರ ಅವ್ರನ್ನ ಈ ಥರ ರೆಡಿ ಮಾಡಿದ್ದಾರೆ ಆಂಜನೇಯ ಮುತ್ತೈದರಾಯ. ಮತ್ತು ಅಲ್ಲೇ ಪ್ರಸಾದ ಕೊಡ್ತಾಯಿದ್ರು ಫ್ರೆಂಡ್ಸ್. ಹೊಟ್ಟೆ ಬೇರೆ ಹಸುವಾಗಿತ್ತು, ಬೆಳಗಿಂದ ಏನೂ ತಿಂದಿರಲಿಲ್ಲ. ಅಲ್ಲೇ ಪ್ರಸಾದ ತಿನ್ಕೊಂಡು ಮತ್ತೆ ಬಂದ್ವು ಫ್ರೆಂಡ್ಸ್. ಹೊರಗಡೆ ಬಂದ್ವು. ಅಲ್ಲಿ ದೇವಸ್ಥಾನ ಮುಂದಗಡೆ ಒಂದು ಚಿಕ್ಕ ದೇವಸ್ಥಾನ ಐತೆ, ಗಣೇಶಂದು. ಅಲ್ಲಿ ಒಂದು ವಿಡಿಯೋ ಮಾಡ್ಕೊಂಡೆ. ಇದು ದೇವ್ರೇನೋ ಹೇಳ್ತಾರೆ ನನಗೆ, ಅವ್ರ ಹೆಸರು ಗೊತ್ತಿಲ್ಲ ನನಗೆ. ಮತ್ತು ಅದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ತಿನ್ಕೊಂಡು ಇಲ್ಲಿ ಹೊಳೆ ಹತ್ರ ಬಂದ್ವು. ಹೊಳೆ ಹತ್ರ ಬಂದ್ರಂತೂ ಫುಲ್ಲು ತುಂಬಿದೆ, ರೋಡು ತನಕನೂ ತುಂಬಿದೆ. ಫಸ್ಟ್ ನೀರೇ ಇರಲಿಲ್ಲ ನಮ್ಮ ಹೋದಾಗ, ಇಷ್ಟು ನೀರು ಇರಲಿಲ್ಲ. ಇವಾಗ ನೋಡಿದ್ರೆ ಎಲ್ಲ ಫುಲ್ ತುಂಬಿದೆ. ಹಂಗೆ ಹೋಗಿ ಒಂದು ವೀಡಿಯೋ ಮಾಡ್ಕೊಂಡು ನಾನು ನಮ್ಮ ಯಜಮಾನ್ರು ಫೋಟೋ ಗೀಟೋ ತಗೊಂಡು ಸ್ವಲ್ಪ ಹೊತ್ತು ನೀರಲ್ಲೇ ಓಡಾಡ್ಕೊಂಡಿದ್ದು ನೋಡಿ ಫ್ರೆಂಡ್ಸ್, ಎಷ್ಟು ನೀರು ತುಂಬಿದೆ ಅಂತ. ಸಕ್ಕತ್ತಾಗಿದೆ ನೋಡೋದಕ್ಕೆ ಮಾತ್ರ. ಫಸ್ಟೆಲ್ಲ ಒಳಗಡೆ ಹೋಗ್ತಾ ಇದ್ದು, ನೀರಿದಿರಲಿಲ್ಲ. ಇವಾಗ ನೋಡಿದ್ರೆ ಇಷ್ಟು ನೀರಿದೆ. ಎಲ್ಲ ತುದಿಲೇ ಸ್ನಾನ ಮಾಡ್ಕೊಂಡು ಅಲ್ಲೇ ಕಾರೆಲ್ಲ ತೊಳಿತಾರೆ, ಗಾಡಿಗಳೆಲ್ಲ ತೊಳೆದು ಎಲ್ಲ ಮಾಡ್ತಾಯಿದ್ರು. ನಾವು ಜಾಸ್ತಿ ಹೊತ್ತಿರಲಿಲ್ಲ ಫ್ರೆಂಡ್ಸ್. ಬಂದ್ಬಿಟ್ಟು ವಾಪಸ್ ಬರ್ತಾ ಎಲ್ಲ ನಾನೊಂದು ಫೋಟೋ ಸೆಲ್ಫಿ ಹಿಡ್ಕೊಂಡ್ವು. ಮತ್ತು ಮೇಲೆಗಡೆ ಬಂದ್ಬಿಟ್ಟು ಫೋಟೋ ಗಿಟೋ ಹಿಡ್ಕೊಂಡು ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಅಲ್ಲೊಂದು ಚಿಕ್ಕ ದೇವಸ್ಥಾನ ಸಿಗುತ್ತೆ ಫ್ರೆಂಡ್ಸ್. ಆ ದೇವಸ್ಥಾನದಲ್ಲಿ ಮತ್ತೆ ಹೋಗಿ ಪೂಜೆ ಮಾಡಿಸ್ಕೊಂಡ್ವು. ಪೂಜೆ ಎಲ್ಲ ಮಾಡಿಸ್ಕೊಂಡು ಬರಬೇಕಾದ್ರೆ ಮತ್ತೆ ಕೋತಿಗಳು ಹಿಡ್ಕೊಂಡ್ವು. ಅಲ್ಲೆಲ್ಲ ಲಾಸ್ಟಲ್ಲಿ ಬರ್ಬೇಕಾದ್ರೆ ಇತ್ತಿಂದ ಹೋಗ್ಬೇಕಾದ್ರೆ ಅಷ್ಟು ಜಿಂಕೆ ಇದೆ, ಲಾಸ್ಟಲ್ಲಿ ಬರ್ಬೇಕಾದ್ರೆ ಇದೊಂದೇ ಜಿಂಕೆ ಇದ್ದಿದ್ದು ಫ್ರೆಂಡ್ಸ್. ನಾವು ನೋಡಿದಾಗ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಆರಾಮಾಗಿ ಹೋಗಿ ಬರ್ಬೋದು. ನೋಡೋದಕ್ಕಂತೂ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.